ಹಾಯ್ ಫ್ರೆಂಡ್ಸ್, ಕರ್ಣ ಸೀರಿಯಲ್ನಲ್ಲಿ ತಾತ ಮಾಡಿರೋ ಸಾಲನ ತೀರ್ಸೋಕೆ ಸಾಲ ಕೊಟ್ಟಿರೋದು ಯಾರು ಅಂತ ತಿಳ್ಕೊಳ್ಳೋಕೆ ಏನಾದ್ರೂ ಲೆಟರ್ಸ್ ಇದೆಯಾ ಅಂತ ಚೆಕ್ ಮಾಡ್ತಾ ಇರ್ತಾನೆ ಕರ್ಣ. ಆಗ ಒಂದು ಬಾಕ್ಸ್ ಅಲ್ಲಿ ತುಂಬಾನೇ ಲೆಟರ್ಸ್ ಸಿಗತ್ತೆ. ಏನು ಇಷ್ಟೊಂದು ಲೆಟರ್ಸ್ ಅನ್ನ ಒಟ್ಟಿಗೆ ಇಟ್ಟಿದಾರಲ್ಲ. ಲೆಟರ್ಸ್ ಅನ್ನ ನೋಡಿ ಎಲ್ಲಾನು ತಾತಂಗ್ ಬರ್ದಿರೋ ಪತ್ರಗಳೇ. ಭುವನೇಶ್ವರಿ ಅಂತ ಇದೆಯಲ್ಲ, ಯಾರಿದು? ಒಬ್ರೇ ಇಷ್ಟೊಂದು ಲೆಟರ್ಸ್ ಬರ್ದಿದ್ದಾರಲ್ಲ. ಎಲ್ಲಾ ಲೆಟರ್ಸ್ ಅನ್ನು 1996-97ರಲ್ಲೇ ಬರ್ದಿದ್ದಾರೆ. ಇದನ್ನೆಲ್ಲ ಯಾಕೆ ಇಲ್ಲಿಟ್ಟಿದ್ದಾರೆ ಅಂತ ಕರ್ಣ ಲೆಟರ್ಸ್ ಅನ್ನ ನೋಡ್ತಾ ಇರೋವಾಗ ಕರ್ಣಂಗೆ ಒಂದು ಲೆಟರ್ ಸಿಗತ್ತೆ. ಅದ್ರಲ್ಲಿ ನನ್ ಬದುಕು ಇಂಥ ಸಂದಿಗ್ಧ ಸ್ಥಿತಿಗೆ ಬಂದು ತಲುಪತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ನಿಮ್ ಮಗಂಗೆ ಬೇರೆ ಮದ್ವೆ ಮಾಡಿದ್ರಿ, ನನಗಿಲ್ಲಿ ಡೆಲಿವರಿ ಆಯ್ತು. ಆದ್ರೆ ಒಂದೇ ಒಂದು ದಿನದಲ್ಲಿ ಆ ಮಗುನು ಕಳ್ಕೊಂಡೆ. ನಿನ್ ಮಗ ರೌಡಿಗಳನ್ನ ಬಿಟ್ಟು ಆ ಮಗುನು ನನ್ನಿಂದ ಕಿತ್ಕೊಂಡ. ನನ್ಗೆ ನ್ಯಾಯ ಕೊಡ್ಸದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ನನ್ ಮಗು ಎಲ್ಲಿದೆ ಅಂತ ಹೇಳಿ ನನ್ನ ಮತ್ತೆ ರಮೇಶ್ ಮಗುನ ವಾಪಸ್ ನನ್ ಮಡ್ಲಿಗ್ ಹಾಕಿ ಅಂತ ಲೆಟರ್ ಅಲ್ಲಿ ಬರ್ದಿರೋದನ್ನ ನೋಡಿ ಕರ್ಣ ಶಾಕ್ ಆಗ್ತಾನೆ. ಅಂದ್ರೆ ಈ ಪತ್ರ ಬರ್ದಿರೋ ವರ್ಷ, ನಾನು ಈ ಮನೆಗ್ ಬಂದಿರೋ ವರ್ಷ ಒಂದಕ್ಕೊಂದು ಸಿಂಕ್ ಆಗ್ತಾ ಇದೆ. ಇದ್ರ ಬಗ್ಗೆ ಅಪ್ಪಂಗ್ ಕೇಳಿದ್ರೆ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗತ್ತೆ. ಭುವನೇಶ್ವರಿ ಎಲ್ಲಿದ್ದಾರೆ ಅಂತ ಮೊದ್ಲು ಕಂಡುಹಿಡಿಬೇಕು. ಇದ್ರ ಹಿಂದೆ ಏನೋ ದೊಡ್ಡ ರಹಸ್ಯ ಇದೆ. ಒಂದ್ ವೇಳೆ ಇವ್ರೆ ನನ್ ತಾಯಿ ಆಗಿರ್ಬಹುದಾ ಅಂತ ಕರ್ಣ ಟೆನ್ಷನ್ ಆಗ್ತಾನೆ. ಹಾಗೆ ಕರ್ಣ ಇನ್ನೊಂದ್ ಲೆಟರ್ ಅನ್ನ ಓದ್ಬೇಕು ಅಂತ ತೆಗಿತಾ ಇರುವಾಗ ವಿವೇಕ್ ಬಂದು, ಕರ್ಣ ಸರ್, ಒಂದು ಎಮರ್ಜೆನ್ಸಿ ಕೇಸ್ ಇದೆ, ಬೇಗ ಬನ್ನಿ ಅಂತ ಹೇಳಿ ಕರ್ಣನ್ನ ಕರಿಯೋಕ್ ಬಂದಾಗ ಕರ್ಣ ಲೆಟರ್ಸ್ ಅನ್ನೆಲ್ಲ ಅಲ್ಲೇ ಬಿಟ್ಟು ಹೋಗ್ತಾನೆ. ಕರ್ಣ ಹೋಗಿದ ತಕ್ಷಣ ಕರ್ಣ ಓದ್ಬೇಕು ಅಂತ ಹಿಡ್ಕೊಂಡಿರೋ ಲೆಟರ್ ಅನ್ನ ನೋಡಿ, ಈ ಲೆಟರ್ ಏನಾದ್ರೂ ಕರ್ಣನ್ ಕೈಗೆ ಸಿಕ್ಕಿದಿದ್ರೆ ನನ್ ಕತೆ ಏನಾಗ್ತಾ ಇತ್ತು? ಎಲ್ಲಾ ಸತ್ಯ ಬಯಲಾದ್ರೆ ನನ್ ಸತ್ಯನೂ ಹೊರಗ್ ಬರ್ತಾ ಇತ್ತು. ಅಣ್ಣಂಗೂ ಮಾಲ್ತಿಗೂ ಮದ್ವೆ ಆಗೋವಾಗ ಭುವನೇಶ್ವರಿ ಅದನ್ನ ನಿಲ್ಸೋಕೆ ಪ್ರಯತ್ನ ಮಾಡಿದ್ಲು. ಅವಳನ್ನ ತಡೆದಿದ್ದೆ ನಾನು. ಅಪ್ಪನ್ನ ಮೀಟ್ ಆಗೋಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಲು, ಅದಕ್ಕೂ ನಾನು ಅವಕಾಶ ಕೊಡ್ಲಿಲ್ಲ. ರೌಡಿಗಳನ್ನ ಕಳಿಸಿ ಹೊಡೆಸ್ದೆ, ಭಯ ಹುಟ್ಟಿಸ್ದೆ, ಕೊನೆಗೆ ಹೆತ್ತಿರೋ ಮಗನ್ನೇ ಕಿತ್ಕೊಂಡೆ. ಅಷ್ಟೇ ಯಾಕೆ, ಅಣ್ಣನೇ ಇದನ್ನೆಲ್ಲ ಮಾಡಿಸ್ತಿದ್ದಾನೆ ಅಂತ ನಂಬಿಸ್ದೆ. ಪಾಪ ಭುವನೇಶ್ವರಿ ನಂಬಿಟ್ಲು. ಅಣ್ಣ ಭುವನೇಶ್ವರಿ ಒಂದಾಗೋಕೆ ಕೊನೆಗೂ ನಾನು ಬಿಡ್ಲಿಲ್ಲ. ನನ್ನನ್ನ ನನ್ನ ಪ್ರೀತಿಯಿಂದ ದೂರ ಮಾಡಿದ ಅಣ್ಣನ್ ಮೇಲೆ ಸೇಡ್ ತೀರಿಸ್ಕೊಂಡೆ. ಇನ್ನು ಸೇಡ್ ತೀರಿಸ್ಕೊಳ್ತಾನೆ ಇದ್ದೀನಿ. ಈ ಪತ್ರ ಮಾತ್ರ ಕರ್ಣನ್ ಕೈಗೆ ಸಿಗ್ಬಾರ್ದು. ಸಿಗೋಕೆ ನಾನ್ ಬಿಡೋದೂ ಇಲ್ಲ. ಈಗ್ಲೂ ಆಟ ನನ್ ಕೈಯಲ್ಲೇ ಇದೆ ಅಂತ ಹೇಳಿ ಆ ಬಾಕ್ಸ್ ಅಲ್ಲಿರೋ ಅಷ್ಟು ಪತ್ರಕ್ಕೆ ಬೆಂಕಿ ಹಚ್ತಾಳೆ ನಯನತಾರ. ಕರ್ಣ ಬಂದು ನೋಡ್ದಾಗ ಇದಕ್ ಮಾತ್ರ ಹೇಗೆ ಬೆಂಕಿ ಹತ್ಕೋತು ಅಂತ ಬೆಂಕಿನ ಆರ್ಸಕ್ ನೋಡ್ತಾನೆ. ವಿವೇಕ್ ಅಂತ ಕೂಗಿ ಕರ್ಣ ಏನಿದೆಲ್ಲ ಅಂತ ಗಾಬರಿಯಿಂದ ಕೇಳ್ತಾಳೆ ನಯನತಾರ. ಗೊತ್ತಿಲ್ಲ ಏನಾಯ್ತು ಅಂತ, ಇದ್ದಕ್ಕಿದ್ದಾಗೆ ಬೆಂಕಿ ಹತ್ಕೊಂಡ್ ಬಿಡ್ತು ಅಂತಾನೆ ಕರ್ಣ. ವಿವೇಕ್, ಇಲ್ಲಿ ಬೆಂಕಿ ಬಿದ್ದಿದೆ, ನೀವು ಎಲ್ಗ್ ಹೋಗಿದ್ರಿ? ಸ್ಯಾಲ್ರಿ ಕೊಡೋದು ಇಂತ ಕೇರ್ಲೆಸ್ ಗೆ ಜವಾಬ್ದಾರಿ ಬೇಡ್ವಾ? ಈಗ್ಲೇ ಇದನ್ನೆಲ್ಲ ಕ್ಲೀನ್ ಮಾಡ್ಸಿ ಅಂತ ಕೂಗ್ತಾಳೆ. ಕರ್ಣ ಈ ಕಡೆ ಬಾ ಅಂತ ಹೇಳಿ ಕರ್ಣನ್ನ ದೂರ ಕರ್ಕೊಂಡ್ ಹೋಗಿ, ಕರ್ಣ ನೀನು ಟೆನ್ಷನ್ ಆಗ್ಬೇಡ, ಏನೋ ಶಾರ್ಟ್ ಸರ್ಕ್ಯೂಟ್ ಆಗಿರಬಹುದು, ಪುಣ್ಯಕ್ಕೆ ಇಷ್ಟಕ್ಕೆ ಮುಗಿದಲ್ಲ, ಒಳ್ಳೇದಾಯ್ತು, ನಿನ್ ಜೀವಕ್ಕೇನು ಅಪಾಯ ಆಗ್ಲಿಲ್ವಲ್ಲ, ನೀನ್ ಯಾಕೆ ಅಲ್ಲಿಗೆ ಹೋದೆ ಅಂತ ನಯನತಾರ ಕೇಳಿದ ತಕ್ಷಣ, ಯಾವ್ದೋ ಹಳೆ ಡಾಕ್ಯುಮೆಂಟ್ಸ್ ಬೇಕಿತ್ತು, ಅದಕ್ಕೆ ಬಂದೆ. ಆದ್ರೆ ನಾನ್ ಬರೋ 1 ನಿಮಿಷಕ್ ಮುಂಚೆ ಇದನ್ನ ಮಾಡಿದ್ದಾರೆ ಅಂದ್ರೆ ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ ಅಂತ ಅರ್ಥ ಅಂತಾನೆ ಕರ್ಣ. ಅಲ್ಲ ಕರ್ಣ, ನಮ್ ಹಾಸ್ಪಿಟಲ್ ಸ್ಟೋರ್ ರೂಮ್ಗೆ ಯಾಕೆ ಬೆಂಕಿ ಹಚ್ಚುತ್ತಾರೆ? ಅಂತದ್ ಏನಿದೆ ಅಲ್ಲಿ? ಏನೋ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆ, ನೀನ್ ತಲೆ ಕೆಡ್ಸ್ಕೋಬೇಡ ಅಂತಾಳೆ ನಯನತಾರ. ಇಷ್ಟೊಂದು ಕೋ ಇನ್ಸಿಡೆನ್ಸ್ ಆಗೋಕೆ ಹೇಗ್ ಸಾಧ್ಯ ಅಂತಾನೆ ಕರ್ಣ. ಈಗ ಆಗಿದ್ದು ಆಗೋಗಿದ್ರೆ ಮಿಂಚೋಗಿರೋ ಕಾಲಕ್ಕೆ ಯೋಚನೆ ಮಾಡಿ ಫಲ ಇಲ್ಲ ಅಂತಾಳೆ ನಯನತಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.